ಮೈಸೂರು ಅರಮನೆ, ದಸರಾ, ಒಡೆಯರ್ ವಂಶ, ಟಿಪ್ಪು ಸುಲ್ತಾನ್ ಇವೆಲ್ಲರ ಹಿಂದೆ ಅಡಗಿರುವ ನಿಜವಾದ ಜನ್ಮಸ್ಥಳ ಯಾವುದು ಗೊತ್ತಾ? ಅದು ವೀರನಗರೆ. ಮೈಸೂರಿನ ಇತಿಹಾಸದ ಬೀಜ ಬಿತ್ತಿದ ನೆಲೆ, ನಮ್ಮ ಹೆಮ್ಮೆ. 16ನೇ ಶತಮಾನದ ಆರಂಭದಲ್ಲಿ ಇಂದಿನ ಅರಮನೆ ನಿಂತಿರುವ ಜಾಗ ಒಂದು ಸಣ್ಣ ಹಳ್ಳಿಯೇ ಆಗಿತ್ತು. ಅದರ ಹೆಸರೇ ಪುರಗೇರಿ. 3ನೇ ಚಾಮರಾಜ ಒಡೆಯರ್ ಇಲ್ಲಿ ಮೈಸೂರು ಕೋಟೆ ಕಟ್ಟಿಸಿದರು. ಕೋಟೆಯ ಸುತ್ತ ಜನವಸತಿ ಬೆಳೆದಿತು. ಹೀಗೆ ಪುರಗೇರಿ ವೀರನಗರಿಯಾಗಿ ಪ್ರಸಿದ್ಧಿಯಾಯಿತು. ಒಡೆಯರ್ ವಂಶವು ವೀರನಗರಿಯನ್ನೇ ತಮ್ಮ ರಾಜಕೀಯ ಮತ್ತು ಸಾಂಸ್ಕೃತಿಕ ಕೇಂದ್ರವನ್ನಾಗಿ ಮಾಡಿಕೊಂಡರು. ಅರಮನೆ, ದೇವಾಲಯಗಳು, ಮಂಟಪಗಳು ಎಲ್ಲವೂ ಇಲ್ಲಿ ಮೊಳಕೆ ಒಡೆಯಿತು. ಮೈಸೂರು ಇಂದು ಹೊಂದಿರುವ ವೈಭವ, ಇದರ ಮೂಲವೇ ವೀರನಗರೆ. ಒಡೆಯರ್ಗಳು ಮೊದಲು ವಿಜಯನಗರ ಸಾಮ್ರಾಜ್ಯದ ಸ್ಥಾನಧಾರಿಗಳಾಗಿದ್ದರು. 1565ರ ತಾಲಿಕೋಟೆಯ ಯುದ್ಧದ ನಂತರ ವಿಜಯನಗರ ದುರ್ಬಲವಾಯಿತು. ಅದಾದ ನಂತರ ಒಡೆಯರ್ಗಳು ಸ್ವತಂತ್ರ ಆಳ್ವಿಕೆಯನ್ನು ಸ್ಥಾಪಿಸಿದರು. ಮೈಸೂರು ಒಂದು ಹಳ್ಳಿಯಿಂದ ಸಾಮ್ರಾಜ್ಯದ ಹೃದಯವಾಗಿ ಬೆಳೆದಿತು. 18ನೇ ಶತಮಾನದ ವೇಳೆಗೆ ಹೈದರ್ ಅಲಿ ಮತ್ತು ನಂತರ ಟಿಪ್ಪು ಸುಲ್ತಾನ್ರ ಕಾಲ ಬಂತು. ಮೈಸೂರು ಸೇನಾಶಕ್ತಿ, ತಂತ್ರಜ್ಞಾನ ಮತ್ತು ವಾಣಿಜ್ಯದ ಕೇಂದ್ರವಾಯಿತು. ಆಂಗ್ಲ ಮೈಸೂರು ಯುದ್ಧಗಳು ಮೈಸೂರಿನ ಇತಿಹಾಸಕ್ಕೆ ಮಹತ್ವದ ತಿರುವು ತಂದವು. ವೀರನಗರೆ, ಕೋಟೆ ಮತ್ತು ಅರಮನೆ ಈ ಬದಲಾವಣೆಯ ಮೌನ ಸಾಕ್ಷಿಗಳಾಗಿದ್ದವು. 1799ರಲ್ಲಿ ಶ್ರೀರಂಗಪಟ್ಟಣ ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ವೀರಗತಿ ಹೊಂದಿದರು. ಅದರ ನಂತರ ಬ್ರಿಟಿಷರು ಮೈಸೂರು ಸಾಮ್ರಾಜ್ಯವನ್ನು ಒಡೆಯರ್ ವಂಶಕ್ಕೆ ಹಿಂತಿರುಗಿಸಿದರು. 1831ರಲ್ಲಿ ಬ್ರಿಟಿಷ್ ಕಮಿಷನ್ ಆಳ್ವಿಕೆ ನಡೆದರೂ 1881ರಲ್ಲಿ ಒಡೆಯರ್ಗಳು ಮತ್ತೆ ಅಧಿಕಾರಕ್ಕೆ ಬಂದರು. ಮೈಸೂರಿನ ಎಲ್ಲಾ ಹಂತಗಳಲ್ಲೂ ವೀರನಗರೆ ನಗರದ ಹೃದಯವಾಗಿಯೇ ಉಳಿಯಿತು. ವೀರನಗರಿಯ ವೈಭವಕ್ಕೆ ಸಾಕ್ಷಿಗಳಾದವು ಇಲ್ಲಿನ ಪುರಾತನ ದೇವಾಲಯಗಳು. ವೀರನಗರಿಯ ವೀರರಾಂಜನೇಯ ದೇವಾಲಯ, ಲಕ್ಷ್ಮೀರಾಮಣಸ್ವಾಮಿ ದೇವಾಲಯದಲ್ಲಿ ಕೃಷ್ಣರಾಜ ಒಡೆಯರ್ 3ನೇಯವರ ರಾಜ್ಯಾಭಿಷೇಕವಾಯಿತು. ಶ್ವೇತವರಾಹಸ್ವಾಮಿ, ತ್ರಿನಯನೇಶ್ವರ ಸ್ವಾಮಿ, ಸೋಮೇಶ್ವರ ಸ್ವಾಮಿ ದೇವಾಲಯಗಳು ಇವೆಲ್ಲವೂ ಮೈಸೂರಿನ ಸಾಂಸ್ಕೃತಿಕ ಕಣ್ಮಣಿಗಳು. 1898ರಲ್ಲಿ ಪ್ಲೇಗ್ ಮಾರಕವಾಗಿ ಹರಡಿದಾಗ ಮೈಸೂರು ನಗರ ತತ್ತರಿಸಿತು. ಮಿಷನರಿಗಳು ಹೊಸ ವಸತಿ ಪ್ರದೇಶವನ್ನು ನಿರ್ಮಿಸಿದರು. ಅದನ್ನೇ ಕರುಣಾಪುರ ಅಂದರೆ ಸಿಟಿ ಆಫ್ ಮರ್ಸಿ ಎಂದು ಕರೆಯಲಾಯಿತು. ಇದು ವೀರನಗರೆಯ ಹತ್ತಿರ ಹುಟ್ಟಿದ ದಯೆಯ ಸಂಕೇತ. ಇಂದು ವೀರನಗರೆ ಎಂಬ ಹೆಸರಿನಲ್ಲಿ ಪ್ರಸಿದ್ಧಿಯಾಗಿರುವ ಈ ಪ್ರದೇಶ ಹಳೆಯ ನೆನಪುಗಳನ್ನು, ಹೊಸ ಬದುಕಿನ ತಂಪನ್ನು ಹೊತ್ತಾಡುತ್ತಿದೆ. ದಸರಾ ಸಂಭ್ರಮ, ಅರಮನೆ